ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಖೀಚಾ ಪಾಪಡನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ಪಾಪಡನ್ನು ಮಾಡಲು ಒಂದು ಗ್ಲಾಸ್ನಷ್ಟು ರೇಷನ್ ಅಕ್ಕಿಯನ್ನು ತೆಗೆದುಕೊಂಡು ರಾತ್ರಿ ಚೆನ್ನಾಗಿ ತೊಳೆದ್ಬಿಟ್ಟು ಓವರ್ ನೈಟ್ ಇದನ್ನು ನೆನೆಸಿಟ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಕುಕ್ಕರಲ್ಲಿ ಇದನ್ನು ಬಾಯ್ಲ್ ಮಾಡಲು ಇಟ್ಕೊಂಡ್ಬಿಟ್ಟು 1 ಚಮಚ ಜೀರಿಗೆ, 1 ಚಮಚ ಓಮ್ ಕಾಳು, 1 ಚಮಚ ಉಪ್ಪು, 1 ಚಮಚ ಪಾಪಡ್ ಖಾರ, 1/4 ಚಮಚ ಸೋಡಾ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಇವೆಲ್ಲವನ್ನು ಚೆನ್ನಾಗಿ ಕುದಿಯೋಕ್ಕೆ ಇಟ್ಬಿಟ್ಟಿದ್ದೀನಿ. ನೆನೆದಿರುವ ಅಕ್ಕಿಯಿಂದ ನೀರನ್ನು ಬಸಿದ್ಬಿಟ್ಟು ನೀರು ಕುದ್ದಿಂದ ನೀರಿಗೆ ಈ ಅಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಒಂದು ಕುದಿ ಬಂದಿಂದ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಇದಕ್ಕೆ 5ರಿಂದ 6 ವಿಸಿಲನ್ನು ಹಾಕಿಸ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಕುದಿಯುವವರೆಗೆ 8 ಹಸಿ ಮೆಣಸಿನ್ಕಾಯಿ ಮತ್ತು 8 ಬೆಳ್ಳುಳ್ಳಿಯನ್ನು ತೆಗೆದುಕೊಂಡ್ಬಿಟ್ಟು ಈ ಗ್ರೈಂಡಿಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಅಕ್ಕಿಗೆ 5ರಿಂದ 6 ವಿಸಿಲ್ ಆಗಿಂದ ಸ್ಟವನ್ನು ಆಫ್ ಮಾಡಿಬಿಟ್ಟು ಅನ್ನ ತುಂಬಾ ಸಾಫ್ಟಾಗಿ ಕುದ್ದಿರಬೇಕು. ಇದರೊಳಗೆ ಕಾಳು ಅನಿಸಿದರೆ ಚಮಚ ಅಥವಾ ಎಳೆ ಮ್ಯಾಶ್ ಮಾಡುವ ಕೋಲಿನಿಂದ ಇದನ್ನು ಗೊಟಾಯಿಸ್ಕೊಂಡ್ಬಿಟ್ಟು ಇಟ್ಟಿರುವ ಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಒಂದು ಅರ್ಧ ಸೂಡ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ಅನ್ನಕ್ಕೆ ಇನ್ನೂ 5ರಿಂದ 10 ನಿಮಿಷದವರೆಗೆ ಕೈ ಬಿಡದೆ ಚಮಚನ ಆಡಿಸ್ಕೊತಾ ಇದನ್ನು ಕುದಿಸ್ಕೊಳ್ಳಿ. ಕೈ ಬಿಟ್ಟರೆ ಕೆಳಗಡೆ ಹತ್ಕೊಳ್ಳುವ ಚಾನ್ಸಸ್ ಇರುತ್ತೆ. ಈ ಅನ್ನವನ್ನು ಪೂರ್ತಿ ಆರಿಂದ ಪ್ಲಾಸ್ಟಿಕ್ ಹಾಳೆಗೆ ಚೆನ್ನಾಗಿ ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ಒಂದು ಹಿಡಿಯಷ್ಟು ಅನ್ನನ ತೆಗೆದುಕೊಂಡು ಪ್ಲಾಸ್ಟಿಕ್ ಹಾಳೆ ಮೇಲೆ ಇಟ್ಬಿಟ್ಟು ಬದಿಯಿಂದ ಹಾಳೆಯನ್ನು ಮುಚ್ಚಿಬಿಟ್ಟು ತಟ್ಟೆಯ ಸಹಾಯದಿಂದ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಹಪ್ಪಳನ ಮಾಡ್ಕೊಂಡ್ಬಿಟ್ಟು ಪ್ಲಾಸ್ಟಿಕ್ ಹಾಳೆ ಮೇಲೆ ಮನೆಯಲ್ಲಿ ಫ್ಯಾನಿನ ಕೆಳಗಡೆ ಒಂದು ದಿನ ಮನೆಯಲ್ಲೇ ಒಣಗಿಸ್ಕೊಳ್ಳಿ. 2ನೇ ದಿನ ಒಯ್ದು ಬಿಸಿಲಿಗೆ ಹಾಕ್ಕೊಂಡ್ಬಿಟ್ಟು ಪೂರ್ತಿ ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಕರೆದ್ಬಿಟ್ರೆ ತುಂಬಾ ಬೆಳ್ಳಾದ ಮತ್ತು ಗರಿಗರಿಯಾದ ಖೀಚಾ ಪಾಪಡನ್ನು ಮನೆಯಲ್ಲಿ ಮಾಡ್ಕೋಬೋದು. ಮಾಡೋಕ್ಕೆ ಜಂಜಟೇ ಇಲ್ಲ. ಒಂದು ಕುಕ್ಕರಿಗೆ ಹಾಕಿ ಬಾಯ್ಲ್ ಮಾಡಿಬಿಟ್ರೆ ಸಾಕು. ನೋಡಿ, ಇದ್ರ ಸೌಂಡ್ ಕೇಳಿ ಎಷ್ಟು ಗರಿ ಆಗಿದೆ ಅಂತ. ತಿನ್ನಲು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಪಕ್ಕಾ ಟ್ರೈ ಮಾಡಿ ನೋಡಿ. ಮಾಡಿ ನೋಡಿಂದ ಹೇಗೆ ಅನಿಸಿತ್ತಂತ ಕಮೆಂಟ್ ಮಾಡೋದು ಮರಿಬೇಡಿ. ನನ್ನ ರೆಸಿಪಿಯ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.